ನಮಸ್ತೆ ವೀಕ್ಷಕರೇ, ಈ ಸಲ IPL ಮ್ಯಾಚು ರದ್ದಾಗಿದೆ. ಅಂದರೆ ಟೇಬಲ್ ಟಾಪ್ನಲ್ಲಿ ಕಾಣಿಸ್ಕೊಂಡಂಥ RCB ಕಪ್ ಗೆಲ್ಲುತ್ತೆ ಅನ್ನುವಂಥ ಹೋಪು ನಮ್ಮ ಕನ್ನಡಿಗರಿಗೆ ಸಾಕಷ್ಟಿತ್ತು. ಆದರೆ ಇಂಡಿಯಾ ಪಾಕಿಸ್ತಾನ್ ವಾರ್ ಆಗುವಂತಹ ಚಾನ್ಸಸ್ ಇರೋದ್ರಿಂದ, ಅಟ್ಯಾಕ್ಗಳ ಮೇಲೆ ಅಟ್ಯಾಕ್ ಆಗ್ತಾ ಇರೋದ್ರಿಂದ ಪ್ಲೇಯರ್ಸ್ಗಳ ಸೇಫ್ಟಿ ಮತ್ತು ಜನರ ಅಂದರೆ ನಾಗರಿಕರ ಸೇಫ್ಟಿಗೋಸ್ಕರ BCCI ಈಗ ಇಂಡಿಯಾ ಪಾಕಿಸ್ತಾನ್ ವಾರ ಸಮಯದಲ್ಲಿ IPL ಬೇಡ ಅನ್ನುವಂತಹ ನಿರ್ಧಾರ ತಗೊಂಡಿದೆ. ಹಾಗಾದರೆ ಇದ್ರ ಬಗ್ಗೆ ನಮ್ಮ ಬೆಂಗಳೂರಿಗರು ಏನು ಹೇಳ್ತಾರೆ? ಜನರಿಗೆ ವಾರ್ ಇಂಪಾರ್ಟೆಂಟಾ ಅಥವಾ IPL ಅಲ್ಲಿ RCB ಕಪ್ ಎತ್ತೋದು ಇಂಪಾರ್ಟೆಂಟಾ? ಇದ್ರ ಬಗ್ಗೆ ಜನ ಏನು ಮಾತಾಡ್ತಾರೆ ಕೇಳೋಣ ಬನ್ನಿ. IPL ರದ್ದಾಗಿದೆ ಸರಿ ಸರ್, RCB ಟೇಬಲ್ ಟಾಪ್ ಅಲ್ಲಿ ಇತ್ತು, ಬಟ್ IPL ರದ್ದಾಗಿದೆ. ಏನನ್ಸುತ್ತೆ? ಬೇಜಾರಾಗುತ್ತೆ. ನೆನ್ನೆ ನೈಟ್ ಎಷ್ಟು ಬೇಜಾರಾಯಿತು ಗೊತ್ತಾ? ತುಂಬ ಬೇಜಾರಾಯಿತು ಮೇಡಮ್. ಮ್ಯಾಚ್ 7:30 ಆಗ್ತಾ ಇದ್ದಂಗೆ ಬೇಜಾರಾಗ್ಬಿಡುತ್ತೆ. ಅಕಸ್ಮಾತ್ ಇಂಡಿಯಾ ಪಾಕಿಸ್ತಾನ್ ವಾರ್ಗೋಸ್ಕರ IPL ರದ್ದಾಗಿದೆ, ಯಾವ್ದು ಇಂಪಾರ್ಟೆಂಟ್ ಅನ್ಸುತ್ತೆ? IPL ಇಂಪಾರ್ಟೆಂಟ್ ಅನ್ಸುತ್ತಾ ಅಥವಾ ಪಾಕಿಸ್ತಾನದ ವಿರುದ್ಧ ಇಂಡಿಯಾ ರಿವೆಂಜ್ ತಗೊಳ್ಳೋದು ಇಂಪಾರ್ಟೆಂಟ್ ಅನ್ಸುತ್ತಾ? ಪಾಕಿಸ್ತಾನ ವಿರುದ್ಧ ಇಂಡಿಯಾ ರಿವೆಂಜ್ ತಗೊಳ್ಳೋದು ಇಂಪಾರ್ಟೆಂಟ್. ಇನ್ನು ಇನ್ನೊಂದ್ಸಲ ಆಡ್ತಾರೆ ಬಿಡಿ ಮೇಡಮ್, ಅಷ್ಟೇ. ಓಕೆ, ನೆಕ್ಸ್ಟ್ IPL ಮತ್ತೆ ಏನಾದರೂ ರದ್ದಾಗಿರೋದನ್ನ ಮತ್ತೆ ಆಡಬೇಕು, ಯಾಕಂದ್ರೆ ಇಂಗ್ಲೆಂಡ್ ಅಲ್ಲಿ ಆಡಿಸೋ ಚಾನ್ಸಸ್ ಇದೆ ಅಂತ ಸುದ್ದಿ ಬರ್ತಾ ಇದೆ. ಆಡಿಸ್ಲಿ, ನೋಡಬೇಕು, ಬೇಗ ಆಡಿಸ್ಲಿ, ಪಕ್ಕಾ ಗೆಲ್ಲುತ್ತೆ, ಪಕ್ಕಾ, ಡೌಟೇ ಇಲ್ಲ. ನಮ್ಮದೇ 18 years 18 season ನಮ್ಮದೇ ಕಪ್. ಇಂಡಿಯಾ ಗೆಲ್ಲುತ್ತೆ, RCB ಕಪ್ ಪಕ್ಕಾ ವರ್ಕ್ ಆಗುತ್ತೆ ಮೇಡಮ್. ಓಕೆ, ಈ ಕಡೆ ಪಾಕಿಸ್ತಾನ ಇಂಡಿಯಾ ವಾರ್ ಆಗ್ತಿದೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಆಗೋ ಚಾನ್ಸಸ್ ಇದೆ. ಪಾಕಿಸ್ತಾನ ನಮ್ಮದೇ ಇವಾಗ ನೆಕ್ಸ್ಟು, ಇನ್ನು ನಮಗೆ ಸೇರಿಬಿಡುತ್ತೆ. ಅವ್ರು ಜಾಸ್ತಿ ಆಡಿದ್ರೆ ಮೋದಿ ಇಲ್ಲಿಂದ ಬಿಡ್ತಾನೆ, ಮೋದಿ ಬಿಡ್ತಾನೆ, ಪಾಕಿಸ್ತಾನ ಅಷ್ಟೇ ಮುಗೀತು. ಅದು ಇಂಡಿಯಾ ಮ್ಯಾಪ್ಗೆ ಸೇರ್ಕೊಬಿಡುತ್ತೆ ಅಷ್ಟೇ. ಏನಿಲ್ಲ, ರದ್ದಾಗಲಿ ಬಿಡಿ. ಪಾಕಿಸ್ತಾನ ನಮಗೆ ಸೇರಿದ್ರೆ ಪಾಕಿಸ್ತಾನಲ್ಲೇ ನೆಕ್ಸ್ಟ್ ವರ್ಷ ಆಡ್ಸೋಣ IPLನ, ಚೆನ್ನಾಗಿರುತ್ತೆ ಅವಾಗ. ಇನ್ನೇನು ಅಷ್ಟೇ, ಪಾಕಿಸ್ತಾನ ನಮ್ದೇನೆ, ಕಪ್ಪು ನಮ್ದೇನೆ ಅಷ್ಟೇ, ಪಕ್ಕ ಅದು ಈ ಸತಿ ಬರ್ದ್ಬಿಟ್ಟವ್ರೆ. ಬಟ್ IPL ರದ್ದಾಗಿದೆ. IPL ರದ್ದಾಗಿರೋದು ಬೇಜಾರು ಜಾಸ್ತಿ ಆಗ್ತಿದೆಯಾ ಅಥವಾ ಪಾಕಿಸ್ತಾನ ಇಂಡಿಯಾ ರಿವೆಂಜ್ ಇಂಪಾರ್ಟೆಂಟ್ ಅನಿಸ್ತಿದೆಯಾ? ಈ ರಿವೆಂಜೇ ಇಂಪಾರ್ಟೆಂಟು ನಮಗೆ, ರಿವೆಂಜೇ ಇಂಪಾರ್ಟೆಂಟ್. ಕಪ್ಪು ಯಾವಾಗಲೂ ಗೆಲ್ಬೋದು ಕಣೋ, ಪಾಕಿಸ್ತಾನ ನಮ್ದಾಗ್ಲಿ ಫಸ್ಟ್ ಇವಾಗ ನಮಗೆ. ಏನಂದ್ರೆ ಕೆಲವರು ಹೇಳ್ತಾ ಇದ್ರು IPL 18 ಸೀಸನ್ 18 ನಂಬರು 2 ವರ್ಕ್ ಆಗುತ್ತೆ ಅಂತ ಹೇಳ್ತಾ ಇದ್ರು, ಬಟ್ ನೋಡಿದ್ರೆ ರದ್ದಾಗೋಯ್ತು. ನೆಕ್ಸ್ಟ್ ಅದು ಬರೀ ರದ್ದಾಗಿದೆ ಅಷ್ಟೇ, ಫುಲ್ಲು ಏನು ಇದೇ ಆಗಿಲ್ಲ, ರದ್ದಾಗಿದೆ ಇವಾಗ ಮಾತ್ರ. ಮುಂದೆ ಬರುತ್ತೆ, ಆಡ್ತಾರೆ ಗೆಲ್ಲುತ್ತೆ. IPL ರದ್ದಾಯ್ತು, ಹೇಗೆ ಅನಿಸ್ತಿದೆ? ದೇಶ ಮುಖ್ಯ. IPL ನಡೀಲಿಲ್ಲ ಅಂದರೆ ಇಂಪಾರ್ಟೆಂಟ್ ಇಲ್ಲ, ನಡಿಬೇಕು, ದೇಶ ಇಂಪಾರ್ಟೆಂಟು. IPLಗೆ ಸೆಪ್ಟೆಂಬರ್ ಮಾಡ್ತೀನಿ ಅಂತ ಹೇಳಿದಾರಲ್ಲ BCCI. ಹೌದು, RCB ಒಂದ್ ಕಡೆ ಟೇಬಲ್ ಟಾಪ್ ಅಲ್ಲಿ ಇತ್ತು, ಈ ಸಲ ಕಪ್ ಗೆಲ್ಲೋ ಚಾನ್ಸಸ್ ಜಾಸ್ತಿ ಇತ್ತು, ಗೆಲ್ಲುತ್ತೆ. ಫ್ಯಾನ್ಸಿಗೆ ಕಪ್ ಬೇಕಿತ್ತು. ಸೊ ಈ RCB ಕಪ್ ಎತ್ತೋದು ಇಂಪಾರ್ಟೆಂಟ್ ಆಗಿತ್ತು ಅಥವಾ ಪಾಕಿಸ್ತಾನದ ವಿರುದ್ಧ ಇಂಡಿಯಾ ರಿವೆಂಜ್ ತಗೊಳ್ಳೋದು ಇಂಪಾರ್ಟೆಂಟ್? ಇಂಡಿಯಾ ರಿವೆಂಜ್ ತಗೊಳ್ಳೋದು ಇಂಪಾರ್ಟೆಂಟ್. ಹೌದು, ಯುದ್ಧ ಬೇಕಾ? ಆಬ್ವಿಯಸ್ಲಿ ಬೇಕು. ಅವ್ರು ತುಂಬ ಭಯೋತ್ಪಾದನೆ ಜಾಸ್ತಿ ಆಗಿದೆ, ಅವ್ರು ಸುಮ್ಮನೆ ಅಟ್ಯಾಕ್ ಮಾಡ್ತಾರೆ. 27 ಜನ ಮಂದಿ ಸತ್ತಿದ್ದಾರೆ, ಅದಕ್ಕಿಂತ ಇನ್ನೇನು ಬೇಕು? ಅವ್ರನ್ನ ಅಟ್ಯಾಕ್ ಮಾಡೋದೇನು ಆಗೇನು ತಪ್ಪೇನಲ್ಲ, ಬೇಕು. ಓಕೆ, ನೆಕ್ಸ್ಟ್ IPL ಮ್ಯಾಚ್ ನಡಿಬೇಕಾ ಸರ್? ನಡೆಯುತ್ತೆ, BCCI ಹೇಳಿದೆ ಅಲ್ಲ, ಸೆಪ್ಟೆಂಬರಲ್ಲಿ ಲಾಸ್ಟ್ ಮಾಡುತ್ತೆ ಅಂತ ತಿರ್ಗಾ. ಬಟ್ ಕನ್ಫರ್ಮ್ ಆಗೇನಿಲ್ಲ, ಆಲ್ಮೋಸ್ಟ್ ರದ್ದಾಗಿದೆ, ಏನಾಗುತ್ತೆ ಅನ್ನೋದ್ರ ಐಡಿಯಾ ಇಲ್ಲ. ಹಾಗಾಗಿ ಇಲ್ಲ, ನಡೆಯುತ್ತೆ ಹೇಳಿದ್ದೆ, ಬೇರೆ ದೇಶಕ್ಕಾದ್ರೂ ಟ್ರಾನ್ಸ್ಫರ್ ಮಾಡ್ತಾರೆ. ಓಕೆ, ಈ ಸಲ ಕಪ್ ನಮ್ಮದೇ ಆಗಾದ್ರೆ ಗೆಲ್ಲುತ್ತೆ RCB. ಓಕೆ, ಥ್ಯಾಂಕ್ ಯು. ಒಳ್ಳೆ ಪ್ಲೇಯರ್ಸ್ ಎಲ್ಲ ಸ್ಟ್ರಾಂಗ್ ಆಗಿದೆ, ಚೆನ್ನಾಗಿದೆ. ಇದ್ರ ಬಗ್ಗೆ ಏನು ಅನ್ಸುತ್ತೆ ಸರ್? ಅದು ಏನು ಸಿಚುವೇಶನ್ ಇದೆಯೋ ಅದಕ್ಕೆ ತಕ್ಕಂಥ ಡಿಸಿಷನ್ ತೊಗೊಂಡವ್ರೆ BCCI. ಪಾಕಿಸ್ತಾನ ಅವರು ಮಿಸೈಲ್ಸ್ ಎಲ್ಲ ಕಳಿಸ್ತವ್ರೆ ಬಾರ್ಡ್ರ್ ಆ ಕಡೆಯಿಂದ. ಪ್ಲೇಯರ್ ಸೇಫ್ಟಿ ಫಸ್ಟ್ ಇಂಪಾರ್ಟೆಂಟು, ಕೋಚಿಂಗ್ ಸ್ಟಾಫು, ಅವ್ರು ಫಾರಿನರ್ಸ್ ಎಲ್ಲ ಬಂದವ್ರೆ, ಗೆಸ್ಟಾಗಿ ಬಂದವ್ರೆ ನಮ್ಮ ದೇಶಕ್ಕೆ. ನಾವು ಅವ್ರನ್ನ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ, ಕರೆಕ್ಟಾಗಿ ತೊಗೊಂಡವ್ರೆ. ಪಾಕಿಸ್ತಾನನೂ ಫಸ್ಟು ಡಿಫೀಟ್ ಮಾಡೋದು ಇಂಪಾರ್ಟೆಂಟು. ಡಿಫೀಟ್ ಮಾಡಿದ ಮೇಲೆ ನಾವು RCB ಈ ಸಲ ಕಪ್ ಖಂಡಿತ ಗೆಲ್ತಾರೆ. IPL ಕಪ್ IPL ರದ್ದಾಯಿತು ಮ್ಯಾಚು, ಹೇಗೆ ಅನಿಸ್ತಾ ಇದೆ? ಏನಿಲ್ಲ, 18 ವರ್ಷನೇ ಕಾದಿದ್ದೀವಿ RCB ಕಪ್ ಗೆಲ್ಲೋಕ್ಕೆ. ಇನ್ನೊಂದು ವಾರ ಅಷ್ಟೇ ಸಸ್ಪೆಂಡ್ ಆಗಿರೋದು. ಸೊ ಏನಿಲ್ಲ, ಫಸ್ಟು ನಮ್ಮದು ನ್ಯಾಷನಲ್ ಸೆಕ್ಯೂರಿಟಿ ಇಂಪಾರ್ಟೆಂಟು. ಸೊ ಆದ್ದರಿಂದ ವೆಯ್ಟ್ ಮಾಡ್ತೀವಿ ನಾವು. ಇಂಡಿಯಾ ಪಾಕಿಸ್ತಾನ ವಿರುದ್ಧ ರಿವೆಂಜ್ ತಗೊಳ್ಳೋದೇ ಮುಖ್ಯ ಅಂತೀರಾ? ಹೌದು, ಇದು ಪಾಕಿಸ್ತಾನ್ ವಿರುದ್ಧ ಅನ್ನೋದಕ್ಕಿಂತ ಇದು ಟೆರ್ರಿಸಮ್ ವಿರುದ್ಧ. ನಾವು ಪಾಕಿಸ್ತಾನ್ ವಿರುದ್ಧ ಅಂತ ಏನಿಲ್ಲ, ನಾವು ಮಾಡ್ತಿರೋದು ಟೆರರಿಸ್ಟ್ ವಿರುದ್ಧ. ಸೊ ಅದು ಟೆರರಿಸ್ಟ್ನ ಮಟ್ಟ ಹಾಕೋಕ್ಕೆ ಒಂದು ಬೋಲ್ಡ್ ಮೂವ್ ತಗೊಳ್ಳೇಬೇಕು ಬೇಕು ಅಂತ. ಯುದ್ಧ ಬೇಕಾ ಅಥವಾ ಜಸ್ಟ್ ಒಂದು
ಇಲ್ಲ, ಯುದ್ಧ ಅಂತ ಅಂದರೆ ಈಗ ನ್ಯೂಕ್ಲಿಯರ್ ವಾರ್ ಎಲ್ಲ ಬರೀ ಇಂಡಿಯಾ ಪಾಕಿಸ್ತಾನ ಮಾತ್ರ ಅಲ್ಲ, ಇದು ಎಂಟೈರ್ ವರ್ಲ್ಡ್ಗೆ ಎಫೆಕ್ಟ್ ಆಗುತ್ತೆ. ಸೊ ಏನು ಎಷ್ಟು ಲೆವೆಲ್ಗೆ ಯಾವ ಲೆವೆಲಿಗೆ ಟೆರರಿಸ್ಟ್ ಮಟ್ಟ ಹಾಕಬೇಕು ಅಷ್ಟು ಮಾತಾಡಿದ್ರೆ ಸಾಕು. ಯುದ್ಧ ಮಾಡಿದ್ರೆ ಮತ್ತೆ ಅದರಿಂದ ಸಿವಿಲಿಯನ್ಸ್ಗೂ ಎಲ್ಲ ಎಫೆಕ್ಟ್ ಆಗುತ್ತೆ. ಓಕೆ, ಒಟ್ಟಿನಲ್ಲಿ ಈ ಸಲ RCB ಕಪ್ ಗೆಲ್ಲುತ್ತೆ ಅನ್ಸುತ್ತಾ ಮತ್ತೆ IPL ಆಡೋದಕ್ಕೆ? ಹೌದು, ಗೆಲ್ಲುತ್ತೆ ಅಂತ ಅನಿಸುತ್ತೆ. ಇರೋದ್ರಲ್ಲೇ ತುಂಬ ಸ್ಟ್ರಾಂಗೆಸ್ಟ್ ಸ್ಕ್ವಾಡ್ ಈ ಸರಿ ಇದೆ. ಸೊ ಗೆಲ್ಲುತ್ತೆ ಅಂತ ಅನಿಸುತ್ತೆ. IPL ಕಪ್ ಅಂದರೆ IPL ಮ್ಯಾಚ್ ರದ್ದಾಗಿದೆ, ಏನು ಅನ್ಸುತ್ತೆ ಸರ್? IPL ದುಬೈಯಲ್ಲಿ ನಡೆಸಬೇಕಾಗಿತ್ತು. ದುಬೈಯಿಂದ ಇನ್ವಿಟೇಷನ್ ಬಂದಿದೆ ಅಂತೆ, ಅಲ್ಲಿ ನಡೆಸಿದ್ರೆ ಚೆನ್ನಾಗಿರ್ತಾಯಿತ್ತು. ಚೆನ್ನಾಗಿರುತ್ತೆ. ಬಟ್ ಇಲ್ಲಿ ನಮ್ಮ ಕನ್ನಡಿಗರಾಗಿರ್ಬೋದು ಅಥವಾ ಇಂಡಿಯನ್ಸ್ ಆಗಿರ್ಬೋದು ಹೋಗಿ ನೋಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆ ವಿಚಾರದಲ್ಲಿ ಏನಂತೀರಾ? ಆ ವಿಚಾರದಲ್ಲಿ IPL RCB ಗೆಲ್ಲಬೇಕಂದ್ರೆ ಏನೋ ಒಂದು ಬಿಟ್ಕೊಡ್ಬೇಕಾಗತ್ತೆ. ಅದರಲ್ಲಿ ಇದು ಬಿಟ್ಕೊಟ್ರೆ ನಾವು ಗೆಲ್ಬೋದು, ಕಪ್ ಎತ್ತದ್ ನೋಡ್ಬೋದು. ಒಂದು ಕಡೆ IPL ರದ್ದಾಗಿದೆ, ಇನ್ನೊಂದು ಕಡೆ ಅಂದರೆ ಯುದ್ಧ ಆಗುವ ಎಲ್ಲ ಚಾನ್ಸಸ್ಗಳು ಕಾಣಿಸ್ತಾ ಇದೆ. ನಿಮಗೆ ಯಾವುದು ಮುಖ್ಯ ಅಂತ ಅನ್ಸುತ್ತೆ? ಮ್ಯಾಚ್ ಕನ ಹೇಳ್ಬೇಕಂದ್ರೆ ಯುದ್ಧನೇ ಮುಖ್ಯ ಅನ್ನಿಸುತ್ತೆ. ಯಾಕಂದರೆ ನಮಗೆ ಸಿವಿಲಿಯನ್ಸ್ನ ಅಟ್ಯಾಕ್ ಮಾಡಿದ್ದಾರೆ, ಅದಕ್ಕೆ ತುಂಬ ಇದಾಗುತ್ತೆ. ಆದರೆ ಮ್ಯಾಚು ಮಾಡಿರ್ಬೋದಾಗಿತ್ತು ದುಬೈಯಲ್ಲಿ. ರಿವೆಂಜ್ ಬೇಕಾ ನಮಗೆ? ಪಾಕಿಸ್ತಾನದ ವಿರುದ್ಧ ರಿವೆಂಜ್ ಬೇಕಾ? ರಿವೆಂಜ್ ಬೇಕೇ ಬೇಕು. ನಾವೇನು ಮಾಡಿಲ್ಲ ಅಂದರೆ ಅವ್ರು ಇನ್ನೂ ಜಾಸ್ತಿ ಬಾಲ ಬಿಚ್ಚೋಗ್ತಾ ಹೋಗ್ತಾರೆ. ವಾರೇನು ಬೇಡ ಅನಿಸುತ್ತೆ ನಮಗೆ. ಏನು ಪಾಕಿಸ್ತಾನ ಮೇಲೆ ಏನು ಇದೇನಿಲ್ಲ ನಮಗೆ, ಟೆರರಿಸ್ಟ್ ಮೇಲೆ ಅಷ್ಟೇ ಇದ್ದಿದ್ದು. ದೇಶದ ಮೇಲಂತೂ ಏನಿಲ್ಲ. ಟೆರರಿಸ್ಟ್ ಬಗ್ಗೆ ಅಂತೂ ಇದೆ. ಸೊ ಅವರೇನು ವಾಪಸ್ ಅಟ್ಯಾಕ್ ಮಾಡ್ತೀವಿ ಅದು ಇದು ಅಂತ ಇದ್ದಾರೆ. ಸೊ ಇಂಡಿಯಾ ಮೇಲೆ ಖುಷಿಯಾಗುತ್ತೆ ಈ ಥರ ಇದು ಡಿಫೆನ್ಸ್ ಬಗ್ಗೆ ಮಾಡಿರೋದಲ್ಲ, ತುಂಬ ಖುಷಿಯಾಗುತ್ತೆ. ಆಮೇಲೆ IPL ಅಂತ ಬಂದರೆ ಏನು ಒಳ್ಳೆಯದೇ ಆಗಿರೋದು, ಏನು ರಿಸ್ಕ್ ಏನು ಭಾಳ ಆಗಿತ್ತು ಅದಕ್ಕೋಸ್ಕರ. ಸೊ ಅಷ್ಟೇ. ರಿಸ್ಕ್ ತಗೊಳ್ಳೋ ಬದಲು ಈ ಇಂಥ ಸಮಯದಲ್ಲಿ ರದ್ದು ಮಾಡಿದ್ದೆ ಒಳ್ಳೇದು ಅಂತ. ಒಳ್ಳೆಯದು ಅದೇನು ಅದು ರದ್ದಾಗಿದೆ, ಹೇಗನ್ಸುತ್ತೆ? ಫಿಲ್ಸಾಲ್ಟ್ ಟೀಮಲ್ಲಿ ಇರಲಿಲ್ಲ, ಇವಾಗ ಒಂದು ಸ್ವಲ್ಪ ಗ್ಯಾಪ್ ಆಗಿರೋದಕ್ಕೆ ಮತ್ತೆ ಬರ್ಬೋದು ಟೀಮ್ಗೆ ಅಷ್ಟೇ. ಸೊ IPL ರದ್ದಾಗಿದ್ದು ಒಳ್ಳೇದು ಅಂತೀರಾ? ಹೌದು, ಒಳ್ಳೆಯದೇ. ಬರಬೇಕು. ಹೌದು. ಓಕೆ, ಒಂದು ಕಡೆ ಪಾಕಿಸ್ತಾನದ ವಿರುದ್ಧ ಭಾರತ ರಿವೆಂಜ್ ತಗೊಳಕ್ಕೆ ಹೊರಟಿದೆ, ಇನ್ನೊಂದು ಕಡೆ IPL ರದ್ದಾಗಿದೆ, RCB ಕಪ್ ಗೆಲ್ಲೋ ಚಾನ್ಸಸ್ ಇದೆ. ಯಾವುದು ಇಂಪಾರ್ಟೆಂಟ್ ಅನ್ಸುತ್ತೆ ನಿಮಗೆ? ರಿವೆಂಜ್ ಇಂಪಾರ್ಟೆಂಟ್, RCB ಕಪ್ ಎತ್ತೋದು ಇಂಪಾರ್ಟೆಂಟ್? ರಿವೆಂಜ್ ಅಂತ ನೋಡಬಾರ್ದು, ಲಾಂಗ್ ಟರ್ಮ್ ಬಗ್ಗೆ ಯೋಚನೆ ಮಾಡಬೇಕು. ರಿವೆಂಜ್ ಅಂದರೆ ಇದು ಆಪ್ರೇಷನ್ ಸಿಂಧೂರ್ ಆಗೋಯ್ತು, ಇವಾಗ ಅವರು ಬೇರೆದೇನೋ ಮಾಡ್ತಾ ಇದ್ದಾರೆ, ಅದೇ ನೋಡಬೇಕು. ಒಟ್ಟಿನಲ್ಲಿ ರದ್ದಾಗಿದ್ದು ಇಂಥ ಸಮಯದಲ್ಲಿ ಒಳ್ಳೆ. ಹೌದು, ಒಳ್ಳೇದು. IPL ವೇಟ್ ಮಾಡ್ಬೋದು. IPL ಕ್ಯಾನ್ ವೇಟ್, ಬಟ್ ದ ಆಪರೇಷನ್ ಸಿಂಧೂರ್ ಇಸ್ ಮೋರ್ ಇಂಪಾರ್ಟೆಂಟ್ ಕರೆಂಟ್ಲಿ. ಇಂಪಾರ್ಟೆಂಟ್. ಓಕೆ, ಯಾಕೆ ಇಂಪಾರ್ಟೆಂಟ್ ಅನ್ಸುತ್ತೆ ನಿಮಗೆ? ಬಿಕಾಸ್ ಇಟ್ಸ್ ಅ ಥ್ರೆಟ್ ಆನ್ ನ್ಯಾಷನಲ್ ಸೆಕ್ಯೂರಿಟಿ ಆ್ಯಂಡ್ ದಟ್ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ಎನಿ IPL. ಓಕೆ, IPL ರದ್ದಾಗಿದ್ದು ಒಂದು ರೀತಿಯಲ್ಲಿ ಇಂಥ ಸಮಯದಲ್ಲಿ ಒಳ್ಳೇದೇ ಅಂತ. IPL can be done anywhere. ಓಕೆ, BCCI has the power to conduct IPL anywhere, anytime. They can even reschedule international matches for that. So it's all right if they reschedule. IPL ಮ್ಯಾಚ್ ಚೆನ್ನಾಗಿ ಹೋಗ್ತಾ ಇತ್ತು ಆ್ಯಂಡ್ RCB ಟೇಬಲಲ್ಲಿ ಟಾಪಲ್ಲೇ ಇತ್ತು. ಬಟ್ ಏನಾಗಿದೆ ಅಂದರೆ ಈಗ IPL ರದ್ದಾಗಿದೆ, ಏನು ಹೇಳ್ತೀರಾ ಇದ್ರ ಬಗ್ಗೆ? IPL ರದ್ದಾಗಿದ್ದು ತುಂಬ ಬೇಜಾರಾಯಿತು. ಆದರೆ ಒಂದು ಸೈಡ್ ಖುಷಿನೂ ಇದೆ, ಯಾಕಂದರೆ ಇಂಡಿಯಾ ಮತ್ತು ಪಾಕಿಸ್ತಾನ ವಾರ್ ಇದೆ. ನಮಗೆ ಇಂಡಿಯಾನೇ ಇಂಪಾರ್ಟೆಂಟ್ IPLಗಿಂತ. IPL ನೆಕ್ಸ್ಟ್ ವರ್ಷ ನಡೆಸ್ಬೋದು, ಆದರೆ ಪಾಕಿಸ್ತಾನವ್ರು ಯಾರೋ 4 ಜನ ಅವರೇ, ಅವ್ರನ್ನ ಹೊಡೆಯೋ ಗಂಟ ಬಿಡಲ್ಲ. ನೆಕ್ಸ್ಟ್ ವಿರಾಟ್ ಕೊಹ್ಲಿ 100 ಹೊಡೆದು ಗೆಲ್ಲಿಸ್ತಾರೆ ಮ್ಯಾಚ್ನ. RCB ಕಪ್ ಎತ್ತಕ್ಕೆ ಎಷ್ಟು ಮುಖ್ಯನೋ ಅಷ್ಟೇ ನಮ್ಮ ಇಂಡಿಯಾನು ಮುಖ್ಯ ನಮಗೆ. ನೆಕ್ಸ್ಟ್ ವರ್ಷ ಅವ್ರು ಕಪ್ ಎತ್ತಿಲ್ಲ ಅಂದರೆ ನಾವೇ ಎತ್ಕೊಂಬಂದ್ಬಿಡ್ತೀವಿ ಹೋಗಿ. ಒಟ್ಟಿನಲ್ಲಿ RCB ಬಗ್ಗೆ ಹೇಗೆ ಅನಿಸ್ತದೆ ಈ ಸಲ? RCB ನಾವು ಬಿಟ್ಕೊಡಲ್ಲ. ನಾವು ತಿನ್ನೋದಿಲ್ಲಿ, ಮಲ್ಗೋದಿಲ್ಲಿ, ಎದ್ದೇಳೋದಿಲ್ಲಿ, ಇಲ್ಲೇ ಎಲ್ಲರೂ RCB ಫ್ಯಾನ್ಸೇ ನಮಗೆ. ಇಲ್ಲಿ ಯಾರು CSK ಫ್ಯಾನ್ಸ್ ಇಲ್ಲ. ಅವನೊಬ್ಬ CSK ಫ್ಯಾನು. ಅವನೊಬ್ಬ ಅಲ್ಲಿ ನಿಂತಿದ್ದ ನೋಡಿ ಕರಿಯ, ಅವನೇ CSK ಫ್ಯಾನು. ಎಲ್ಲರೂ RCB ಫ್ಯಾನೇ. ಇಂಡಿಯಾ ಪಾಕಿಸ್ತಾನ ಇವಾಗ ಒಂದು ಯುದ್ಧದ ಭೀತಿ ಕಾಣಿಸ್ತಾ ಇದೆ, ಯುದ್ಧ ಆಗೋ ಚಾನ್ಸಸ್ ಕಾಣಿಸ್ತಿದೆ, ಏನು ಹೇಳ್ತೀರಾ? ಆಗಲಿ, ಯುದ್ಧ ಇರೋದು ಮೋದಿಯಲ್ಲಿ, ಬೇರೆ ಯಾರೂ ಅಲ್ಲ. ಮೋದಿ ಇರೋದು. ಮೋದಿ ಇದ್ದರೆ ಯುದ್ಧ ಆಗೇ ಆಗುತ್ತೆ, ಗೆದ್ದೇ ಗೆಲ್ತೀವಿ. ನಂಬಿಕೆ ಇಟ್ಟು ನಾವು ಕುತ್ಕೊಂತೀವಿ. ವಿರಾಟ್ ಕೊಹ್ಲಿ ಇದ್ದರೆ ಹೆಂಗೆ ಮ್ಯಾಚ್ ಗೆಲ್ಲುತ್ತೋ, ಮೋದಿ ಇದ್ದರೆ ಹಂಗೆ ಇಂಡಿಯಾ ಗೆಲ್ಲುತ್ತೆ. ಥ್ಯಾಂಕ್ ಯು. IPL ಮ್ಯಾಚ್ ರದ್ದಾಯಿತು, ಏನು ಬೇಜಾರಾಗ್ತಿದೆ, ಏನು ಮಾಡೋಕ್ಕಾಗಲ್ಲ. ಈಗ ಇಂಡಿಯಾ ಪಾಕಿಸ್ತಾನ ವಾರ್ ನಡೀತಿದೆ, ಏನು ಮಾಡೋಕ್ಕಾಗಲ್ಲ. ಇನ್ನೊಂದು ವೀಕ್ ನೋಡೋಣ, ನೋಡಾದ್ಮೇಲೆ ಸ್ಟಾರ್ಟ್ ಆದರೆ ಖುಷಿ ಆಗುತ್ತೆ. ರೀಸ್ಟಾರ್ಟ್ ಬೇಕು IPLಗೆ ಅಂತ. ರೀಸ್ಟಾರ್ಟ್ ಬೇಕೇ ಬೇಕು, ಯಾಕಂದರೆ RCB ಒಳ್ಳೆ ಫಾರ್ಮಲ್ಲಿ ಇದ್ದಾರೆ ಈ ವರ್ಷ. ಗೆಲ್ಲೇಬೇಕು ಈ ಸಲ ಕಪ್. ಗೆಲ್ಲೇಬೇಕು.
ಹಾಂ ಆಡಲೇಬೇಕು. ಸೋತ್ರು ಬೇಜಾರಿಲ್ಲ, ಒಟ್ಟಿನಲ್ಲಿ ಆಡಬೇಕು ಮ್ಯಾಚ್ ಅಷ್ಟೇ. ಓಕೆ, RCB ಕಪ್ ಗೆಲ್ಲೋದು ಇಂಪಾರ್ಟೆಂಟಾ, ಇಂಡಿಯಾ ಪಾಕಿಸ್ತಾನ ವಾರ್ ಇಂಪಾರ್ಟೆಂಟಾ ಸರ್? ಎರಡೂ ಇಂಪಾರ್ಟೆಂಟು. ಈಗ ಸದ್ಯಕ್ಕೆ ಇಂಡಿಯಾ ಪಾಕಿಸ್ತಾನ ವಾರ್ ಇಂಪಾರ್ಟೆಂಟ್. ಓಕೆ, ಈ ನೆಕ್ಸ್ಟು IPL ರದ್ದಾಗಿ ಕಂಪ್ಲೀಟ್ ಆಗಿ ಏನಾದರೂ ಆಗುತ್ತೆ IPL ಅಂತಂದರೆ ಹೇಗೆ ಅನ್ಸುತ್ತೆ ನಿಮಗೆ? ಏನೂ ಇಲ್ಲ, ಈ ಸಲ ಬೇಜಾರಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಇಂಡಿಯಾಗೆ ಒಂದ್ಸರಿ ಆಡ್ತಾ ಇದೆ ಅಲ್ಲ, ಗೆಲ್ಲಿ ಪರವಾಗಿಲ್ಲ. ನೆಕ್ಸ್ಟ್ ಸರಿ ನೋಡೋಣ, ರದ್ದಾಗಿದ್ದಲ್ವಾ, ಪರವಾಗಿಲ್ಲ ಅಂತ. ನೆಕ್ಸ್ಟ್ ಸರಿ ಆಡೋಣ. ಕೇಳಿದ್ರಲ್ಲ ವೀಕ್ಷಕರೇ, ಒಂದು ಕಡೆ IPL ರದ್ದಾಗಿದೆ ಅನ್ನುವಂತಹ ಬೇಸರ ಇದ್ರೂ ಜನರಿಗೆ ಇಂಡಿಯಾ ಪಾಕಿಸ್ತಾನದ ವಿರುದ್ಧ ರಿವೆಂಜ್ ತಗೊಳ್ಳೋದೇ ಮುಖ್ಯ. ನಮ್ಮ ಏನು ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದೆ, ನಾಗರಿಕರು ಏನು ಅನ್ಯಾಯವಾಗಿ ಟೆರರಿಸ್ಟರ ದಾಳಿಗೆ ಸಾವನ್ನಪ್ಪಿದ್ದಾರೆ, ಅದರ ರಿವೆಂಜ್ ನಮಗೆ ಮುಖ್ಯ ಆಗತ್ತೆ. ಪಾಕಿಸ್ತಾನ ನಮ್ಮದೇ ಆಗಿತ್ತು, ಈಗ ಬೇರ್ಪಟ್ಟು ನಮ್ಮ ವಿರುದ್ಧನೇ ಸಂಚು ಮಾಡ್ತಾ ಇದೆ. ಅದನ್ನ ಮಟ್ಟ ಹಾಕೋದು ತುಂಬ ಮುಖ್ಯ. IPLನ ಯಾವಾಗ ಬೇಕಾದರೂ ಆಡ್ಬೋದು. RCB ಈ ವರ್ಷ ಇಲ್ಲ ಅಂದರೂ ನೆಕ್ಸ್ಟ್ ವರ್ಷ ಬೇಕಾದರೂ ಕಪ್ ಗೆಲ್ಬೋದು. ಯಾಕಂತಂದರೆ 18 ವರ್ಷಗಳ ಕಾದ ನಾವು RCB ಕಪ್ ಎತ್ತದನ್ನು ಇನ್ನೂ ಒಂದು ವರ್ಷ ಕಾಯಲಿಕ್ಕೆ ನಾವು ಕೂಡ ಸಿದ್ಧರಿದ್ದೀವಿ. ಆದರೆ ಪಾಕಿಸ್ತಾನದ ವಿರುದ್ಧ ರಿವೆಂಜು ನಮಗೆ ತುಂಬ ಮುಖ್ಯ ಅಂತ ಇಲ್ಲಿನ ಜನರು ಹೇಳ್ತಾ ಇದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ಶಮ್ಮಿ ಶೆಟ್ಟಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.